ಆ ಸಂದರ್ಭದಲ್ಲಿ ಜಾಗ, ಆಸ್ತಿ, ಹಣ ಅಂತ ವಿಷಯಕ್ಕೆ ಎಷ್ಟು ಮಹತ್ವ ಕೊಡ್ತಾ ಇದ್ರು, ಹೌದು. ಆದ್ರೆ ಈ ಭಾವನೆಗಳಿಗೆ ಮಹತ್ವ ಕೊಡ್ತಾ ಇರಲಿಲ್ಲ. ಅಂತ ಕೇಸ್ಗಳು ಕೂಡ ಅನೇಕರು ಹಾಸ್ಪಿಟಲ್ ಇರುವಂತವ್ರು ಹೇಳಿದ್ದಾರೆ. ಅದೇ ಕೇವಲ ದುಡ್ಡನ್ನ ಕೇಳ್ಕೊಂಡು ಬಂದಿದ್ದಾರೆ, ಅವ್ರ ಜೊತೆಗಿದ್ದಂಥ ಡಾಕ್ಯುಮೆಂಟ್ಸ್ ಏನಿದೆ, ಚಿನ್ನ ಏನಿದೆ ಅದನ್ನ ಕೇಳ್ಕೊಂಡು ಬಂದಿದ್ದಾರೆ, ಬಟ್ ಅವ್ರು ಸತ್ತಿದಾರ ಬದುಕಿದಾರ ಅಂತ ಕೇಳ್ಕೊಂಡು ಬಂದಿಲ್ಲ ಅಂತ. ನಿಮಗೆ ಆ ಸ್ಮಶಾನದಲ್ಲಿ ಇದ್ದಾಗ ಆ ಥರದ ಪ್ರಕರಣಗಳು, ಇನ್ಸಿಡೆಂಟ್ಸ್ ಆಗಿದೆ? ಅಲ್ಲ, ಅಂಥದ್ದು ಒಂದ್ಸಲಿ ಅದೇ ಇದು ಬಾಡಿ ಬರ್ನ್ ಮಾಡ್ಬೇಕಾರೆ ಅವರು ಅದು ಚಿನ್ನಾಭರಣ ಅಲ್ಲ ಹಂಗೆ ತಗೊಂಬಂದು ಹಾಕಿದ್ರು. ನಮಗೆ ಬೇಡ, ಅವರೇ ಇಲ್ಲದ ಮೇಲೆ ಇನ್ನೇನು ತಕ್ಕಿರೋದು ಅಂತ ಫ್ಯಾಮಿಲಿಯವರು ಇದ್ದಾರೆ. ಅಂದ್ರೆ ಅಲ್ಲಿಗೆ ಚಿತೆಗೆ ಹಾಕಿದ್ದು. ಅಲ್ಲಿ ಏನಂತ ಹೇಳಿದ್ರೆ, ಈಗ ನಾವು ಅಲ್ಲಿ ಈಗ ಹಾಸ್ಪಿಟ್ಲಿಂದ PM ಆದ್ಮೇಲೆ ನಮಗೆ ಬಾಡಿ ಫುಲ್ ಪ್ಯಾಕ್ ಮಾಡಿ ಕೊಡ್ತಾರೆ. ಅವರ ಕಡೆಯವರು ಅಲ್ಲಿ ಹಾಸ್ಪಿಟ್ಲ್ ಹತ್ರ ಇದ್ರೆ ಅಲ್ಲೇ ಓಪನ್ ಮಾಡಿ ತೋರಿಸ್ತೀವಿ ನಾವು. ಕಿವಿಲಿ ಏನುಂಟು, ಚೈನ್ ಏನಾದ್ರು ಇದ್ರೆ ಅಲ್ಲೇ ತೆಗೆದುಕೊಡ್ತೀವಿ. ಅವ್ರು ನಮ್ಗೆ ಅಲ್ಲಿ ಸಿಕ್ಕಿತ್ತಿಲ್ಲ ಅಂತೇಳಿ ರುದ್ರಭೂಮಿ ತಂದ ಮೇಲೆ ಅವರ ಫ್ಯಾಮಿಲಿಯವರು ಬಂದರು. ಅವ್ರ ಫ್ಯಾಮಿಲಿ ಅಂದರೆ ಅವರ ಅದೇ ಹಸ್ಬೆಂಡ್, 2 ಮಕ್ಕಳೇನೋ ಬಂದಿದ್ದು. ಏಜ್ಡ ಇಲ್ಲ, ಪರ್ಸನ್ ಇವರು ಡೆತ್ ಆದ್ರೆ ಏಜ್ ಅವರು. ಅವ್ರ ಮಕ್ಕಳು ದೊಡ್ಡ ಏಜ್ ಏನಲ್ಲ. ಅವ್ರದ್ದು ಒಂದು ಮಗಳಿಗೆ ಮದುವೆಗೆ 3 ತಿಂಗಳೇನೋ ಆಗಿದ್ದು, ಸಮಥಿಂಗ್ ಆ ಥರ ಇದ್ದು. ಅವಾಗ ಅವ್ರ ಹತ್ರ ನಾವು ಕೇಳಿದ್ವಿ ತೆಗೆದು ಕೊಡ್ಬೇಕಾ ಅಂತೇಳಿ, ಚಿನ್ನ ರಿಂಗ್ ಮತ್ತು ಒಂದು ಚೈನ್ ಏನೋ ಇತ್ತು. ಅವರೇ ಇಲ್ಲ ಅಂದಮೇಲೆ ಅದು ಎಂತಕ್ಕೆ ಬೇಡ, ಹೋಗ್ಬಿಡ್ಲಿ ಹಂಗೇನೆ ಅಂತೇಳಿ ನಮ್ಮ ಕಣ್ಣೆದ್ರಿಗೆ ಅವ್ರ ಕೈಯಲ್ಲಿದ್ದು ಒಂದು ಚಿನ್ನ ಸಹಿತ ಅಲ್ಲಿ ಅದೇ ಬೆಂಕಿಗೆ ಮಕ್ಕಳು ಅದ್ರಷ್ಟೇ, ಮಕ್ಕಳು ಅಷ್ಟೇ, ಹೆಣ್ಮಕ್ಳು ಅವ್ರು ಸಹ ಅಷ್ಟೇ ಚಿನ್ನ ಎಲ್ಲ ಹಾಕ್ಕೊಟ್ರು. ಅವ್ರದ್ದು ಏನಿತ್ತು ಮನೇಲಿ ಇಟ್ಟಿದ್ದನ್ನೆಲ್ಲ ತಂದು ಇಲ್ಲಿಗೆ ಹಾಕಿದ್ರ? ಏನು ಬೇಡ ಅಂತ ಹೇಳ್ಬಿಟ್ಟು. ಹೇಗೆ ಅವರು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಲ್ಲಿ ಚೆಕ್ ಮಾಡಿದ್ರ? ಅಂದ್ರೆ ಶ್ರೀಮಂತರ ಅಥವಾ ಅದು ನಮಗೆ ಗೊತ್ತಾಗಲ್ಲ ಅಲ್ಲಿ. ಬಟ್ ಈ ಕೇವಲ ಅನೇಕರು ಅವ್ರ ಬಾಡಿಲಿ ಏನಿದೆ ಅಂತ ಹುಡ್ಕೊಂಡ್ ಬಂದವರು ಇದ್ದಾರೆ. ಅಂಥವ್ರ ಮಧ್ಯದಲ್ಲಿ ಇಂಥ ಕೇಸ್ಗಳು ಭಾವನೆಗಳಿಗೆ ಮತ್ತೆ ಸಂಬಂಧಗಳಿಗೆ ಬೆಲೆ ಕೊಡೋರು. ಹೌದು. ಚಿನ್ನ ಹುಡ್ಕೊಂಡು ಬಂದವರು ಇದ್ದಾರೆ. ಚಿನ್ನ ಅಂತಲ್ಲ, ಅದೊಂದು ರೀಸೆಂಟಾಗಿ ಒಂದು ಮಾಡಿದ್ದು ಅದೇ ಟೈಮಲ್ಲಿ ಹಾಸ್ಪಿಟ್ಲಲ್ಲಿ ಯಾರು ಇಲ್ಲ ಅವ್ರ ಜೊತೆ ಅಂತೇಳಿ ನಮಗೆ ಬಾಡಿ ಕೊಟ್ಟರು. ನಾವು ತಗೊಂಡು ಬಂದು ದಫನ್ ಸಹ ಆಯಿತು. ದಫನ್ ಆದ್ಮೇಲೆ ಅವ್ರದ್ದೊಂದು 2-3 ಬ್ಯಾಗ್ ಎಲ್ಲ ಇತ್ತು. ಅದು ಹಾಸ್ಪಿಟ್ಲ್ ಹಂಗೆ ಕೊಡ್ತಾರೆ. ಅದು ತಗೊಂಡು ನಾವು ನಮ್ಮ ಡಂಪಿಂಗ್ ಯಾರ್ಡಲ್ಲಿ ಎಸ್ತಿದ್ದು. ನಾವು ಬೇರೆ ಏನೋ ಕೆಲಸ ಮಾಡ್ತಿದ್ದಾಗ ಯಾರೋ ಹುಡ್ಕೊಂಡ್ ಬಂದಿದ್ದು, ಈ ಥರ ಹೆಸರದು ಪೇಷಂಟ್ನ ನೀವು ತಗೊಂಬಂದ್ರೆ ಅದೇ ದಫನ್ ಮಾಡಿದ್ರು. ಹೌದು ಅಂತ ಅವ್ರದ್ದು ಬ್ಯಾಗಲ್ಲಿ ಎಲ್ಲಿ ಹಾಕಿದ್ರು, ಹೀಗೆ ಬ್ಯಾಗಲ್ಲಿ ಹಾಕಿದ್ದೀವಿ. ಆ ಜನ ಬೆಂಕಿ ಉರಿತಿರೋದನ್ನ ನೋಡಿಲ್ಲ, ಅಲ್ಲಿ ಉರಿತ ಉಂಟ ನಮ್ಮವರ ಅಂತ ಕೇಳಿಲ್ಲ, ಏನಿಲ್ಲ. ಸೀದಾ ಹೋಗಿದ್ದು ಅವ್ರು ಬ್ಯಾಗ್ ಚೆಕ್ ಮಾಡಿದ್ದು. ಅದು ಯಾವುದೋ ಬ್ಯಾಗಲ್ಲಿ ಯಾವುದೋ ಶರ್ಟ್ ಜಾಬಲ್ಲಿ ಏನೋ ಒಂದು ಫಂಡ್ ಇದು ಅಮೌಂಟ್ ಇತ್ತು, ತಗೊಂಡಿದ್ದು. ನಮ್ಮನ್ನ ಮಾತಾಡ್ಸಲೇ ಇಲ್ಲ, ಹೋಗಿದೆ ಸೀದಾ. ವಯಸ್ಸಾಗಿತ್ತ? ದೊಡ್ಡ ಏಜ್ ಏನಲ್ಲ ಅವರು ಸಹ. ಇಂಥದನ್ನೆಲ್ಲ ನೋಡಿದೆ ನಿಮಗೆ ಅನ್ಸುತ್ತೆ, ಯಾಕಂದ್ರೆ ನೀವು ನಿಸ್ವಾರ್ಥವಾಗಿ ಅಲ್ಲೇನೋ ಮಾಡ್ತಾ ಇದ್ದೀರಿ. ಯಾರ್ದೋ ಸಂಬಂಧ, ಯಾರು ಏನು ಅಂತ ಗೊತ್ತಿಲ್ಲ. ಅಂಥದ್ರ ಮಧ್ಯೆ ಈ ರೀತಿಯಾದಂಥ ಸಂದರ್ಭದಲ್ಲಿ ನಿಮಗೆ ಯಾವ್ದು ರೀತಿಯ ಥಾಟ್ ಬರ್ತಾ ಇತ್ತು, ಇಂಥವ್ರು ಇದಾರ? ಅದೇ ಅದಕ್ಕಿಂತ ಮುಂಚೆ ಇದೆ ಈ ನಾವು ಮನುಷ್ಯ ಆಗಿ ಬೆಳೆದಾದ ಮೇಲೆ ಸತ್ತ ಮೇಲೆ ಹೇಗೆ ಇದು ಮಾಡ್ತಾರೆ, ಅವ್ನು ಸತ್ತವನು ಬೇಡ, ಅವರಿಗೆ ಬೇಕಾಗಿದ್ದು ದುಡ್ಡು ತಗೊಂಡು ಹೋಗೋದು. ಹಿಂಗೆ ನಮ್ಮ ಪರಿಸ್ಥಿತಿನೂ ಅಂತ ಚೆನ್ನಾಯ್ತಿತ್ತು. ಜನ ಸುತ್ತಮುತ್ತ ಹೇಗಿರ್ತಾರೆ ಅಂತ. ಈಗ ರೀಸೆಂಟಾಗಿ ಅಷ್ಟೇ ಕೊಯ್ಡದಲ್ಲ, ಆಗ ನಮ್ಮ ಮನೆ ಹತ್ರನೇ ಡೆತ್ ಆಯಿತು. ಅವ್ರಿಗೆ ಯಾರೂ ಇಲ್ಲ, ಆಯಿತಾ, ಗಂಡ ತೀರೋಗಿದ್ದಾರೆ ಮತ್ತು ಅವ್ರ ಫ್ಯಾಮಿಲಿ ಮೇಲೆ ಯಾರೂ ಇಲ್ಲ. ಹಂಗೆ ಎಲ್ಲ ಸೇರಿಕೊಂಡು ದಪ್ಪನೆ ಅದನ್ನು ಅಷ್ಟೇ ನಮ್ಮ ಸಂಘದಿಂದನೇ ಎಲ್ಲ ಕೊಟ್ಟಿರೋದು. ಅವರಿಗೆ ಕೊಟ್ಟುಬಿಟ್ಟು ಎಲ್ಲ ಇದು ಮಾಡೋದು, ನಾವೆಲ್ಲ ಸೌದೆಲ್ಲ ಜೋಡಿಸಿ ಎಲ್ಲ ಮಾಡ್ತಿದ್ದೋ. ಅಷ್ಟೊತ್ತಿಗೆ ಅವರಿಗೆ ಈ ಹಾಸ್ಪಿಟ್ಲ್ ಅದು ಇದು ಅಂತ ಹೇಳ್ಕೊಂಡು ನೋಡಿಕೊಂಡೆಲ್ಲ ಇರ್ತಿದ್ರು, ಆಯಿತಾ. ಅವರು ಬಂದುಬಿಟ್ಟು ಎಲ್ಲ ಅವರು ಪೂಜೆ ಏನು ಮಾಡ್ಬೇಕು ಅದೆಲ್ಲ ಮಾಡ್ತಾನೆಲ್ಲ ಹಾಕಿ ಕಿವಿದು ಸಮೇತ ಬಿಟ್ಟಿಲ್ಲ, ಮೂಗು ಸಮಯ ಇದನ್ನು ಬಿಟ್ಟಿಲ್ಲ. ಚೈನ್ ಇತ್ತು, ಅದನ್ನು ಸಹ ತೆಗೆದುಕೊಂಡು ಅದನ್ನು ಸಹ ಬಿಚ್ಚಿದ್ದಾರೆ ಅವರು. ಆದರೆ ಒಂದು ಚಿನ್ನ ಮಾತ್ರ ಅದಕ್ಕೆ ಬಿದ್ದೋಯ್ತು, ಆಯ್ತಾ. ಅಂಥವ್ರು ಸಹ ಇದ್ದಾರೆ. ಇದ್ದಾಗ ನೋಡ್ಕೊಂಡಿಲ್ಲ ಅಂದರೆ ಹೀಗೆ ಬರೋದು ಅಷ್ಟೇ. ಇನ್ನು ಅಲ್ಲೇ ಆಲ್ಟ್ ಆಗೋದು ಜೊತೆಲಿ ಅದೇನು ಮಾಡ್ರಿ, ಅವರೊಬ್ಬರೇ ಇದ್ದಿದ್ದು. ಅಂಥ ಪರಿಸ್ಥಿತಿಯವರು ಸಹ ಇದ್ದಾರೆ. ತೀರಾ ಆಪ್ತಾರ ಅವ್ರದ್ದು ಹೇಗೆ? ಇಲ್ಲ ಹಾಂ, ಚೈನ ಇದೆಲ್ಲ ಅವರು ತಗೊಂಡು ಹೋದ್ರು. ಜನ ಹಿಂಗೂ ಇರ್ತಾರೆ, ಚಿನ್ನನ ತಂದು ಚಿತೆಗೆ ಹಾಕುವವರು ಇರ್ತಾರೆ, ತೆಗೆದುಕೊಂಡು ಹೋಗುವವರು ಕೂಡ ಇರ್ತಾರೆ. ಬಹುಶಃ ನಿಮಗೆ ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ಪಾಠಗಳನ್ನ, ನೀವು ಜೀವನದಲ್ಲಿ ಕಲಿಯೋದಂಥ ಪಾಠಗಳನ್ನ ನೀವು ಅಲ್ಲಿ ಕಲಿಯಕ್ಕೆ ಅವಕಾಶ ಆಗಿರ್ಬೋದಲ್ಲ. ನಾವು ಕಲ್ತಿದ್ದೆ ಹೇಗಿರಬೇಕು, ಹೇಗಿರಬಾರ್ದು, ಎಂತೆಂಥವ್ರು ಇರ್ತಾರೆ, ಹೇಗೆ ನಾವು ನಡ್ಕೊಳ್ಬಾರ್ದು, ಸಂಬಂಧಗಳು ಬೆಲೆ ಏನು, ಭಾವನೆಗಳಂದ್ರೆ ಏನು. ಮತ್ತೊಂದು ಈ ನಾವು ಜಾತಿ ಅದು ಇದು ಅಂತೆಲ್ಲ ಕಿತ್ತಾಡ್ತಾ ಇರ್ತೀವಿ. ಅಲ್ಲಿ ನಮಗೆ ಜಾತಿ ಇಲ್ಲದ ಜಾಗ ಯಾವುದು ಅಂತ ಹೇಳಿದ್ರೆ ಸ್ಮಶಾನ ಮಾತ್ರ. ಯಾವನು ಕೇಳೋದಿಲ್ಲ ಅಲ್ಲಿ ಜಾತಿ ಯಾವುದು ಅಂತ. ಸತ್ತಾಗ ಹೆಣ. ಈಗ ನೋಡಿ ನಮ್ದು ಈಗ ಅಷ್ಟು ಇದಿದೆ, ಅಷ್ಟು ಕೋವಿಡ್ದು ಮಾಡ್ದೋ, ಮತ್ತು ಈಗ ಮಾಮೂಲಿ ಬಾಡಿಗಳಿದ್ದೆಲ್ಲ ಬರ್ತದೆ. ಅಲ್ಲಿಂದ ಇದು ಗುಂಡಿಗೆ ಹಾಕೋದು ಬರ್ತದೆ. ನಮಗೆ ಒಂದೇನು ಸಮಸ್ಯೆ ಅಂದರೆ ನಮ್ಮ ಇದು ಪೊಲೀಸ್ ಕೇಸದು, ಆಯಿತಾ. ಅದಕ್ಕೆ ನಾವು ಹೇಳೋದು ಅವ್ರದ್ದು ಸಪ್ರೇಟ್ ಒಂದು ಇದು ಮಾಡಿಕೊಂಡು ಅದನ್ನು ಅಲ್ಲಿ ಮಾಡಿದ್ರೆ ಈಗ ನಮಗೆ ಬಾಕಿ ಇರೋರಿಗೆ ಬರೋರಿಗೆ ಜಾಗ ಸಿಗ್ತದೆ. ಹಂಗಾಗಿ ಅವ್ರು ಮಾರ್ಜರ್ ಮಾಡೋಕೆ ಅದು ನಾವೇನು ಮಾಡೋಕ್ಕಾಗಲ್ಲ, ಹಂಗಿರ್ಬೇಕು ಅದು.
ಹಾಗೆ ಬಾಕಿ ಇರೋ ಭಾರಿ ತೊಂದರೆ ಆಗ್ತದೆ. ಪೊಲೀಸ್ ಕೇಸ್ದೆಲ್ಲ ಅಲ್ಲಿಗೆ ಬರೋದಾ? ಅಲ್ಲಿಗೆ ಬರ್ತದೆ. ಅದೊಂದು ನಮಗೆ ಅಲ್ಲಿಂದ ಚೇಂಜ್ ಆದರೆ ಭಾರಿ ಒಳ್ಳೆದಿತ್ತು. ಅಂದ್ರೆ ನಿಮ್ಗೆ ಅದನ್ನ ಸುಡುವಂಗೂ ಅಲ್ಲ, ಅದನ್ನ ಗುಂಡಿಗೆ ಹಾಕಬೇಕು, ಜೊತೆಗೆ ಹಾಕಿದ ನಂತರ ಅವ್ರದ್ದು ಪುನಃ ಪ್ರೋಸೆಸ್ ಏನಾದ್ರು ಬೇಕು ಅಂದ್ರೆ ತೆಗಿತಾರೆ, ಪುನಃ ಇದು ಮಾಡ್ತಾರೆ. ಹಾಗೆ ನಾವು ಈಗ ಡೆತ್ ಆಗಿ ಬರೋರಿಗೆಲ್ಲ ನಮಗೆ ಅಲ್ಲಿ ಜಾಗನೇ ಇಲ್ಲ ಗುಂಡಿಗೆ ಹಾಕಕ್ಕೆ. ಗುಂಡಿ ಹಾಕೋಕಿರೋದು ಮಾತ್ರ ಅಲ್ಲಿ ಸಮಸ್ಯೆ ಇರೋದಿಲ್ಲ. ಅಂದ್ರೆ ಈಗ ಅವರು ಹಾಕಿಟ್ಟಿರೋದನ್ನ ನಾವು ಅದನ್ನ ಮುಟ್ಟಂಗಿಲ್ಲ. ಗ್ಯಾಪಲ್ಲಿ ಪುನಃ ಅವ್ರು ಮತ್ತೆ ಬಂದು ಏನೋ ಇದು ಮಾಡಿದ್ರೆ ಅದು ನಮ್ಮ ಮೇಲೆ ಟರ್ನ್ ಆಗ್ತದೆ. ಬಟ್ ಈಗ ನಮ್ಮಲ್ಲಿಗೆ ಬರೋದು ಇಲ್ಲ, ನಾವು ಕೋಟೆಗೆ ಗುಂಡಿಗೆ ಹಾಕಬೇಕು ಅಂತ ಹೇಳಿದ್ರೆ ನಾವು ಅಲ್ಲಿ ಜಾಗ ಬೇಕಲ್ಲ ನಮಗೀಗ. ಸೊ ಈ ನಗರಸಭೆದು ಅನಾಥ ಶವಗಳದ್ದು ಮತ್ತೆ ಈ ಪೊಲೀಸ್ ಕೇಸ್ ಅದಕ್ಕೆ ಒಂದು ಸಪ್ರೇಟ್ ಜಾಗ ಮಾಡಿದ್ರೆ ಅಲ್ಲಿ ಜಾಗ ಅವಕಾಶ ಇಲ್ವಾ ಮಾಡ್ಲಿಕ್ಕೆ? ಅಲ್ಲಿ ಜಾಗ ಇಲ್ಲ, ಅಲ್ಲೆಲ್ಲ ಇದೆ. ಕ್ರೈಮ್ ರಿಲೇಟೆಡ್ ಕೇಸ್ಗಳಿಗೆ ಸಂಬಂಧಪಟ್ಟಿದ್ದು ಒಂದು ಯಾವ್ದಾದ್ರು ಮೂಲೆಯಲ್ಲಿ ಮಾಡುವಂಥದ್ದು ಅಲ್ಲಿ ಯಾವುದಿಲ್ಲ, ಫುಲ್ ಆಗ್ಬಿಡ್ತಾವ. ಅದೇ ಸಮಸ್ಯೆ ನಿಮಗೆ. ಅದು ಜಾಗ ಗೊತ್ತಾಗುತ್ತಾ ಒಮ್ಮೆ ಹಾಕಿದ್ದು ಪುನಃ ಅಲ್ಲಿ? ಗೊತ್ತಾಗ್ತದೆ. ಫಸ್ಟಲ್ಲೆಲ್ಲ ನಾವು ಇದು ಕ್ಲೀನ್ ಮಾಡ್ಬೇಕಾದ್ರೆ ನಮಗೆ ಒಂದೊಂದ್ಸಲ ಸಿಕ್ತಿತ್ತು ಮೂಳೆಗಳೆಲ್ಲ. ಇನ್ನೇನು ಮಾಡು, ತೆಗೆದುಬಿಟ್ಟು ಬೇರೆ ಗುಂಡಿ ಮಾಡಿ ಅದಕ್ಕೆ ಹಾಕ್ತಿದ್ದು. ಏನು ಮಾಡೋಕ್ಕಾಗೋದಿಲ್ಲ. ಈಗ ಒಮ್ಮೆ ಒಂದು ಕಡೆ ಗುಂಡಿ ಹಾಕಿ ಒಂದು ಕಾಲಘಟ್ಟವರೆಗೆ ಇರುತ್ತೆ, ನಂತರದಲ್ಲಿ ಅದು ಏನೋ ಸಮತಟ್ಟಾದಾಗ ನಮಗೆ ಯಾರು ಗೊತ್ತಾಗಿರುತ್ತೆ, ಗೊತ್ತಾಗಿದ್ರೆ ಏನೋ ಮಾರ್ಕ್ ಇದ್ರೆ ಗೊತ್ತಾಗುತ್ತೆ. ಇವಾಗೂ ಅಷ್ಟೇ. ಈಗ ನಾವು ಪಾರ್ಕ್ ಅಂತೇಳಿ ಒಂದು ಪ್ಲೇಸ್ ಮಾಡ್ಕೊಂಡಿದ್ವಲ್ಲ, ನಾವು ಒಂದೊಂದ್ಸಲ ಇರೋದಿಲ್ಲ. ಆಗ ಇವ್ರೇನು ಮಾಡ್ತಾರೆ, ಬಂದು ಇದು ಬೂದಿ ತೆಗೆದ್ಬಿಟ್ಟು ಅಲ್ಲೇ ಹಾಕ್ಬಿಡ್ತಾರೆ. ಯಾಕಂದ್ರೆ ಅವರಿಗೆ ಚೆನ್ನಾಗಿದೆಯಲ್ಲ ಜಾಗ, ಅಲ್ಲೇ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಪುನಃ ನಾವು ಬಂದು JCB ಬಂದ್ಬಿಟ್ಟು ಕ್ಲೀನ್ ಮಾಡ್ಬೇಕಾದ್ರೆ ಪುನಃ ಎಲ್ಲ ತೆಗೆದು ದುಡ್ಕೊಂಡೋಗಿ ಹಾಕ್ಬೇಕು. ಅದು ಕಷ್ಟ. ಜೊತೆಗೆ ಅಲ್ಲಿ ಕ್ಲೀನಿಂಗ್ ಎಲ್ಲ ಯಾವುದು ಕ್ಲೀನಿಂಗ್ ಅಂತಂದರೆ ಅದೇ ನಮ್ಮ ಸಂಘದಿಂದನೇ ಮಾಡ್ತೀವಿ. ತಿಂಗಳಿಗೆ ಒಂದು 2 ಸಂಡೇ ಯಾರೆಲ್ಲ ನಾವು ಒಂದು 10-15 ಜನ ಫ್ರೀ ಇರ್ತೀವಿ, ತಿಂಗಳಿಗೆ ಒಂದು 2 ಸಂಡೇ ಹೋಗಿ ರೆಗ್ಯುಲರ್ ಆಗಿ ಫುಲ್ ಏನು ಫುಲ್ ಕ್ಲೀನಿಂಗ್ ಉಂಟು ಎಲ್ಲ ಕ್ಲೀನ್ ಮಾಡಿ ಕಚಡ ಕಡಿಯೋದು ಪ್ರತಿಯೊಂದು ಮಾಡಿ ಮತ್ತೆ ಪುನಃ ಹೋಗಿ ನೋಡ್ತೀವಿ, ಪುನಃ ಹಂಗೆ ಆಗಿರ್ತದೆ. ಅಂದರೆ ಏನಂತ ಹೇಳಿದರೆ ಈಗ ಕೆಲವೊಂದು ಫ್ಯಾಮಿಲಿಗೆ ಜನ ಇರ್ತಾರಲ್ಲ, ಅವ್ರಿಗೆ ನಾವೇನು ಮಾಡ್ತೀವಿ ಅಂದರೆ ಈಗ ಎಲ್ಲ ಮಾಡಿಕೊಟ್ಟು ಅವ್ರು ನಾಳೆ ಬೂದಿ ತೊಗೊಳ್ತೀವಿ ಅಂತ ಹೇಳ್ತಾರೆ. ಆಸ್ತಿ ನಾಳೆ ತಗೊಳ್ತೀವಿ. ಆಗ ನಾವು ಹೇಳಿರ್ತೀವಿ ಈ ರೀತಿ ಬೂದಿನ ಕ್ಲೀನ್ ಮಾಡಿ ಅಲ್ಲಿ ಇದು ಎಲ್ಲಿ ಬಿಸಾಡಬೇಕು ಅಂತೆಲ್ಲ ತೋರಿಸಿಕೊಟ್ಟು ಬಂದಿರ್ತೀವಿ. ಇವ್ರ ಬೆಳಗ್ಗೆ ಇವ್ರ ಪಾಡಿಗೆ ಬೂದಿ ತಗೊಂಡು ಹೋಗಿರ್ತಾರೆ, ಅದಲ್ಲೇ ಬಾಕಿ ಈ ವೇಸ್ಟ್ ಪ್ಲಾಸ್ಟಿಕ್ ಎಲ್ಲ ಅಲ್ಲೇ ಮತ್ತೆ ನಾವು ಯಾರು ಹೋಗಿ ನೋಡಬೇಕು. ಆಗ ನಾವು ನೋಡಿದ್ರೆ ನಾವು ಪುನಃ ಕ್ಲೀನ್ ಮಾಡಿ ಬರಬೇಕು. ಜನರಿಗೆ ಅಷ್ಟೇ, ಅವ್ರಿಗೆ ಏನ್ ಬೇಕು ಅದಾದ್ರೆ ಸಾಕು. ನಂತರದ್ದು ಯೋಚನೆ ಮಾಡಿದ್ರೆ ನಾಳೆ ಯೋಚನೆ ಮಾಡಿದ್ರೆ ಇನ್ನೊಬ್ಬೊಂದು ಬರ್ತದೆ, ಇನ್ನೊಬ್ಬೊಂದು ಕಾರ್ಯ ಆಗಬೇಕು, ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಭಾವನೆನೇ ಇಲ್ಲ, ಇನ್ನೂ ಬಂದಿಲ್ಲ ಮನುಷ್ಯರಿಗೆ ಇಷ್ಟೆಲ್ಲ ಆದ್ರೂ. ಅದೆಲ್ಲ ಅಷ್ಟು ಫ್ರೀಯಾಗಿ ಮಾಡಿಕೊಟ್ಟಿದ್ವಿ, ಅಷ್ಟು ಫೆಸಿಲಿಟೀಸ ಮಾಡಿಕೊಟ್ಟಿದ್ವಿ. ಆದರೂ ಒಂದು ಕ್ಲೀನ್ ಇಟ್ಕೊಳ್ಳೋ ಅಂತೇಳಿ ಒಂದು ಅಭಿಪ್ರಾಯ ಇಲ್ಲೇ ಆಗು ಸರ್, ಅದೊಂದು ಬೇಜಾರ. ನಿಮಗೆ ಅಲ್ಲಿಗೆ ಈ ಆರ್ಥಿಕ ಸಹಾಯ ಅಂತ ಏನಾದ್ರು ಕೊಡ್ತಾರಾ ಯಾರಾದರೂ ಬಂದವರು? ಇಲ್ಲ, ನಾವಂತಂದ್ರೆ ಎಲ್ಲ ಅದೇ ಅವ್ರು ಏನು ಸಹಾಯ ಮಾಡೋದಾದ್ರು ಇದು ಸೌದೆ ಮುಖಾಂತರ ಆ ಥರನೇ ಥರ ಅಮೌಂಟ್ ತಗೊಳ್ಳೋದಿಲ್ಲ. ದುಡ್ಡು ಇಷ್ಟವರೆಗೆ ನಾವು ತಗೊಂಡೇ ಇಲ್ಲ ಯಾರು ಅಷ್ಟೇ. ಅದೊಮ್ಮೆ ತಗೊಂಡ್ರೆ ಆಮೇಲೆ ಬೇರೆ ಬೇರೆ ಆಯಾಮದಲ್ಲಿ ಮಾಡ್ತಾರೆ. ನೀವು ಒಳ್ಳೆ ರೀತಿಯಲ್ಲಿ ಸಾಕಿದ್ರು ಕೂಡ ಇನ್ನೊಂದು ಬೇರೆ ರೆಕ್ಕ ಬುಕ್ಕ ಕಟ್ಟಿಬಿಟ್ಟು ಬೇರೆ ರೀತಿಯಲ್ಲಿ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೊನೆಗೆ ದುಡ್ಡುದಿಂದ ಅನ್ನುವಂಥ ಮಾತು. ಈಗ ಹಂಗೆ ನಾವು ಮಾಡದೆ ಒಳ್ಳೆ ರೀತಿಯಲ್ಲಿ ಇರ್ತಿದ್ದೆ ದೇವರು ನಮಗೆ ಒಂದು ಇದರಲ್ಲಿ ಇಟ್ಟಿದ್ದಾರೆ. ಇಲ್ಲಾಂದ್ರೆ ನಮಗೂ ಏನಾದರೂ ಒಂದು ಕೊರೋನಾ ಟೈಮಲ್ಲಿ ಅದು ಇದು ಇರ್ತಿತ್ತು. ಯಾಕಂದರೆ ಎಲ್ಲಿ ಎಷ್ಟು ಅಂತೇಳಿ ನಾವು ಸಹಿತ ಮಾಡ್ತಿದ್ವಿ ಅಂದರೆ ಒಂದೊಂದ್ಸಲಿ ನಾವು ಬಿಡು ಮಾಡು ಆ ಕಡೆ ಅಂತ ಹೇಳ್ಬಿಟ್ಟು ಒಂದೊಂದ್ಸಲಿ ಗ್ಲೌಸೇ ಆಗ್ತಿತ್ತಿಲ್ಲ ನಾವು, ಹಿಂಸೆ ಆಗ್ಬಿಡೋದು. ಎಷ್ಟು ಅಂದರೆ ಅಷ್ಟು ಬಿಸಿ ಇರ್ತದೆ, ಅದನ್ನ ತೆಗಿಬೇಕಾರೆ ಕೈಲೆಲ್ಲ ಸುಟ್ಟೋಗ್ಬಿಡ್ತದೆ. ಅದು ಹಾಕಿದಾಗ ಬಿಸಿ, ಜೊತೆಗೆ ಸುಡೋದಿಗೆ ಅದರ ಬಿಸಿ ಬೇರೆ ಜಾಸ್ತಿ ಇರುತ್ತೆ. ಅದಕ್ಕೆ ಒಟ್ಟರೆ ಪಟ 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 ಅಂತ ತೆಗಿಯೋದು, ಕಂಬ ಹಾಕಬೇಕು, ರೆಡಿ ಮಾಡಬೇಕು. ಈ ಹೆಣಗಳು ಅಂತ್ಯ ಸಂಸ್ಕಾರ, ಅಂತ್ಯಕ್ರಿಯೆ, ಚಟುವಟಿಕೆ, ಪ್ರಕ್ರಿಯೆಗಳೆಲ್ಲ ಮಾತಾಡಿದ್ರಿ. ಈ ರೀತಿಯಾಗಿ ಭಯ ಇರುವವರಿಗೆ, ಸ್ಪೆಷಲಿ ಹೆಣ ಅಂದರೆ ಭಯ ಇರುತ್ತೆ, ಅಂತ್ಯ ಸಂಸ್ಕಾರ ಅಂದರೆ ಭಯ ಇರುತ್ತೆ, ಯಾವುದೋ ಒಂದು ಸಾವಾಯಿತು ಅಂದಾಕ್ಷಣ ಭಯ ಇರುತ್ತೆ, ಮನೆಯಲ್ಲೋ ಅಥವಾ ಅಕ್ಕಪಕ್ಕದಲ್ಲೇನೋ ಆಯಿತು ಅಂದಾಕ್ಷಣ ಭಯ ಇರುತ್ತೆ. ಅಂಥವ್ರ ಬಗ್ಗೆ ನಿಮಗೇನು ಅನ್ಸುತ್ತೆ? ಜೊತೆಗೆ ಅಂಥವ್ರಿಗೆ ಏನು ಹೇಳ್ತೀರಿ ನೀವು? ಅವ್ರಿಗೆ ಅಂತ ಹೇಳೋದಂದರೆ ಅದೇ ಸತ್ತವರು ಪುನಃ ವಾಪಸ್ ಬರೋದಿಲ್ಲ. ಆತ್ಮ ಅಂತ ಹೇಳೋದು ನಿಜನೇ, ಯಾಕಂದರೆ ಅದು ಆ ಟೈಮಿಗೆ ಅದು ಹೋಗಿರ್ತದೆ. ಮತ್ತು ಇನ್ನು ಅಂದರೆ ಮನೇಲಿ ಇದ್ದಾಗ ಅದು ಈಗ ನಾವು ಈಗ ಜೊತೆಲಿ ನಮ್ಮ ತಂದೆ ತಾಯಿ ಯಾರೇ ಇದ್ದರೂ ಅಷ್ಟೇ ಅದು ನಮ್ಮ ಜೊತೆಲಿ ಇದ್ದಂಗೆ ಅದು. ಈಗ ನಾವು ಸ್ವಲ್ಪ ಆ ಕಡೆ ಹೋದ್ರೆ ಸಡನ್ನೇ ಅವನು ಯೋಚನೆ ಆಗೋದು, ಇದು ಮಾಡೋದು, ಮತ್ತು ಏನಾದರೂ ಸೌಂಡ್ ಅದು ಅಂತ ಆಯ್ತಂದರೆ ಆಗೋಗಿದ್ದು ಅಲ್ಲಿ ಇದ್ದಾರೆ ಇದರಲ್ಲೇ ನಾವು ಎದುರುಕೊಳ್ಬೇಕಷ್ಟೇ, ಬೇರೆ ಎಂಥದ್ದು ನಮಗೆ ಗೊತ್ತಾಗ್ತಿಲ್ಲ. ಕಲ್ಪನೆ. ಈಗ ನಾವು ಹೋಗ್ಬೇಕಷ್ಟೇ. ಈಗ ನಾವು ಒಂದು ಡೈರೆಕ್ಷನ್ ಹೋಗ್ಬೇಕಾದ್ರೆ ಇದು ನಮ್ಮ ಜೊತೆಲಿ ನೆರಳಿರ್ತದೆ, ಆಗ ನಾವು ಸಡನ್ ನೋಡುವ ನನ್ನಿಂದ ಯಾರೋ ಬರ್ತಿದ್ದಾರೆ ಹಂಗೆ ಒಂದೊಂದು ಇದರಲ್ಲೇ ನಾವು ಎದುರುಕೊಳ್ಳೋದಷ್ಟೇ, ಇನ್ನೇನು. ಬಟ್ ನಮ್ಮ ಆತ್ಮಸ್ಥೈರ್ಯ ಹೇಗಿರುತ್ತೆ ಅದರ ಮೇಲೆ ಡಿಪೆಂಡ್ ಅಷ್ಟೇ. ನಮ್ಮ ನಂಬಿಕೆ, ನಮ್ಮ ಧೈರ್ಯ. ಇನ್ನೊಂದು ನಾನು ಆಗಲೇ ಕೇಳಬೇಕು ಅಂದ್ಕೊಂಡೆ, ಈಗ ಅಲ್ಲಿ ಸುಮಾರು ನೀವು ಅಂತ್ಯಕ್ರಿಯೆ ಮಾಡಿದಿರಿ,
ನಿಮಗೆ ತೀರಾ ಆಪ್ತರೆನಿಸಿದವರು ಅಥವಾ ನಿಮ್ಮ ತೀರಾ ಸ್ನೇಹಿತರಿದ್ದವರು ಅಂಥವ್ರದ್ದು ಬಂದಿದೆಯಾ ಅಲ್ಲಿಗೆ? ನಮ್ಮ 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 ಸಂಘದವರೇ ಇದ್ದಾರೆ ಜೊತೆಗಿದ್ದವರೇ? ಜೊತೆಗಿದ್ದಾರೆ. 2 ದಿನ ಹಿಂದ್ಗಡೆ ಅಲ್ಲ, 1 ದಿನ ಹಿಂದ್ಗಡೆ ಒಟ್ಟಿಗೆ ಮಾತಾಡಿ ಹೋದ್ರೆ ಮಾರನೇ ದಿವಸ ಬೆಳಿಗ್ಗೆ ಹಾರ್ಟ್ ಅಟ್ಯಾಕ್ ಅಂತ. ಕೋವಿಡ್ ಟೈಮಲ್ಲ? ಇಲ್ಲ, ಕೋವಿಡ್ ಆದ್ಮೇಲೆ. ಕೋವಿಡ್ ಆದ ನಂತರ. ಓಕೆ. ಅಂಥದ್ದು ಮಾಡಬೇಕಾದಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ? ಆಗ್ತದೆ, ಬೇಜಾರಾಯ್ತದೆ. ಯಾಕೆಂದ್ರೆ ನಾವೇ ನಿತ್ತು ಮಾಡೋದಲ್ಲ, ಪ್ರತಿಯೊಂದು ಅವ್ರನ್ನ ಸ್ನಾನ ಮಾಡಿಸೋದ್ರಿಂದ ಹಿಡಿದು ಎಲ್ಲ ನಾವೇ ಮಾಡೋದ್ರಿಂದ. ಮತ್ತು ಒಂದು ಅಂತಂದರೆ ಅದೇ ಈಗ ಮುಂಚೆ ನಮ್ಮ ಹಳೆಬ್ರವರೆಲ್ಲ ಶಾಸ್ತ್ರ ಆಗಲಿ ಎಂತ ಮಾಡಬೇಕಾದ್ರೂ ಮದುವೆ ಎಲ್ಲ ಆಗಿರಬೇಕು ಅಂತೆಲ್ಲ ಇರ್ತದೆ. ಈ ಇದರಲ್ಲಿ ನಾವು ಮದುವೆ ಆಗದೇವರು, ಹಾಗಾಗಿ ನಾವು ಸಹ ಮಾಡಿದ್ವಿ ಎಲ್ಲ. ನನಗೆ ಅದೇ ಎಲ್ಲ ಒಂದು ಹೊಸ ಹೊಸ ಅನುಭವಗಳು. ಹಂಗೆ ಮಾಡೋದು ಬೇಜಾರಾಯ್ತಿತ್ತು, ಇನ್ನೆಂತ ಮಾಡೋದು ಅಂತೇಳಿ ಮಾಡ್ತಿದ್ದು ಅಷ್ಟೇ. ಯಾಕಂದ್ರೆ ನಾವು ಸಾಮಾನ್ಯ ದಿನಗಳಲ್ಲಿ ಜೊತೆಗೆ ಇದು ಮಾಡೋದು ಬೇರೆ, ಬಟ್ ನಾವು ಇಂಥದೇ ಚಟುವಟಿಕೆಗಳಿಗೆ ತೊಡಗಿದ್ದಾಗ ಬೇರೆ ಬೇರೆ ಜನ ಬರ್ತಾರೆ. ಅಂಥವ್ರು ನಮಗೆ ಆಪ್ತರಿರೋರು ಬಂದರು ಅಂದಾಕ್ಷಣ ನಮಗೂ ಅಂತೂ ಮನಸ್ಸು ಭಾರ ಆಗುತ್ತೆ. ಆಗ್ತದೆ. ಜೊತೆಗೆ ಮಾತಾಡ್ತಿದ್ದವರು ನಾವೇ ಈ ಪರಿಸ್ಥಿತಿಯಲ್ಲಿ ಮಾಡಬೇಕಾಗಿ ಬಂತಲ್ಲ ಅಂತ. ಇನ್ನೊಂದು ಒಂದೊಂದು ಈ ಜಾತಿ ಧರ್ಮದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಂಪ್ರದಾಯಗಳಿರುತ್ತೆ, ಅವುಗಳನ್ನು ನೀವು ಕಲ್ತ್ಕೊಂಡ್ರಲ್ಲಿ? ಹಾಂ, ಮಾಡಿದ್ವಿ ಎಲ್ಲ. ಒಂದೊಂದು ಸಂಪ್ರದಾಯ ಕಟ್ಟುಗಳು, ಕೊನೆ ಅಂತಿಮ ವಿಧಿಗಳು ಬೇರೆ ಬೇರೆ ರೀತಿಯಾಗಿರುತ್ತೆ, ಭಿನ್ನತೆ ಇರುತ್ತೆ, ಏನೋ ಸ್ವಲ್ಪ ಆಚೆ ಈಚೆ ಇರುತ್ತೆ. ಒಬ್ಬರು ಮಾಡಿದ ರೀತಿಯಲ್ಲಿ ಇನ್ನೊಬ್ರದ್ದು ಇರೋದಿಲ್ಲ. ನಿಮಗೆ ಅಂಥದ್ದೆಲ್ಲ ಕಲಿಯೋದಕ್ಕೆ ಅದರಲ್ಲಿ ಏನಂತ ಹೇಳಿದ್ರೆ, ಈಗ ಅದೇ ಅವ್ರ ಜೊತೆಲಿ ಯಾರು ಬಂದ್ರೆ ಅವರು ಮುಂದೆ ಬರ್ತಿದ್ರೆ ಅವ್ರ ಹತ್ರನೇ ಮಾಡಿಸ್ತಿದ್ದು, ಅವ್ರಿಗೆ ಪಿ ಪಿ ಅಲ್ಲೇ ಕೊಟ್ಟು ಮಾಡಿಸ್ತಿದ್ದು. ಇಲ್ಲ ಅಂತೇಳಿ ಅವ್ರು ಮುಂದೆ ಒಳಗೆ ಬರೋದಿಲ್ಲ, ದೂರದಲ್ಲಿ ಇರ್ತಿದ್ರು, ಅಲ್ಲಿಂದ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಾವೇ ಮಾಡ್ತಿದ್ದು. ಅವ್ರು ಯಾವ ಥರ ಹೇಳಿಕೊಡ್ತಾರೆ ಅದೇ ರೀತಿ ನಾವು ಮಾಡ್ತಿದ್ದು. ಇಲ್ಲ ಅವ್ರು ಯಾರು ಇಲ್ಲ ಹೇಳಿಕೊಡಕ್ಕೆ ಯಾರು ಇಲ್ಲ ಅಂತ ಹೇಳಿದ್ರೆ ನಾವು ಮಾಮೂಲಿ ಎಲ್ಲರಿಗೆ ಒಂದೇ ಥರ ಸಮಾನತೆ ಮಾಡಿ, ವಿಶೇಷತೆ ಬೇಡ, ಒಂದೇ ಥರ ಮಾಡಿ ಕೊಡ್ತಿದ್ರು. ಬಟ್ ಅದೇ ನಮ್ಮ ಧರ್ಮದಲ್ಲಿರೋದು ಒಂದು ಅಂತ್ಯ ಆದ ನಂತರ ಅದಕ್ಕೊಂದು ಗೌರವಯುತವಾದಂತಹ ಅಂತ್ಯ ಸಂಸ್ಕಾರ ಸಿಗಬೇಕು. ಆತ್ಮನ ಪ್ರೇತಾತ್ಮ ಅಂತ ಏನು ಹೇಳ್ತೇವೆ ಅದನ್ನ ಒಂದು ಚೆನ್ನಾಗಿ ನಾವು ಬಿಟ್ಟುಕೊಡ್ಬೇಕು ಅನ್ನುವಂಥದ್ದು. ಅನೇಕರಿಗೆ ಅವಕಾಶ ಸಿಕ್ಕಿಲ್ಲ. ಆದರೆ ಮಡಿಕೇರಿಯಲ್ಲಿದ್ದವರಿಗೆ, ಮಡಿಕೇರಿಯ ಕೊಯ್ಮ್ಸ್ಗೆ ಬಂದಂಥವರಿಗೆ ಕೋವಿಡ್ ಟೈಮ್ ಸ್ಪೆಷಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕೋವಿಡ್ ಟೈಮಲ್ಲಿ ಎಲ್ಲ ಇದ್ದು ಅನಾಥ ಆಗಿ ಬಂದಂತಹ ಶವಗಳಿಗೆ ಒಂದು ಗೌರವಯುತಂತಹ ಅಂತ್ಯಕ್ರಿಯೆಯನ್ನು, ಬೀಳ್ಕೊಡುಗೆಯನ್ನು ಕೊಡೋದ್ರಲ್ಲಿ ಇವರ ತಂಡ, ಇವರಿಬ್ಬರು ಪ್ರಾತಿನಿಧಿಕವಾಗಿ ನಮ್ಮ ಜೊತೆಗೆ ಬಂದಿದ್ದಾರೆ. ಆದರೆ ಇವರ ತಂಡ ಎಷ್ಟು ಜನ ಹೇಳಿದ್ರಿ? ನಮ್ಮದು ಟೋಟಲ್ 50ರಿಂದ 70 ಜನ. ಒಂದು 70ರಷ್ಟು ಯುವಕರು ಮಡಿಕೇರಿಯ ಶಾಂತಿನಿಕೇತನ, ಬಜರಂಗ ದಳ, VHP ಅವರು ಎಲ್ಲರೂ ಸೇರಿಕೊಂಡು ಮಾಡಿದ್ದಾರೆ. ಬಹುಶಃ ಅಂಥವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತ ಅನಿಸುತ್ತೆ. ಇಲ್ಲಂತಂದರೆ ಈ ಬೇರೆ ಬೇರೆ ಮನಸ್ಥಿತಿಯನ್ನು ಒಟ್ಟು ಸೇರಿಸ್ಕೊಂಡು ಒಂದೇ ಇದರಲ್ಲಿ ಸಾಗಿಸೋದು ಬಹಳ ಕಷ್ಟ. 1 ದಿನ 2 ದಿನ ಮಾಡ್ಬೋದು, ಆದರೆ ನಿರಂತರವಾಗಿ ಹೋಗೋದು, ಜೊತೆ ನಿಮಗೆ ಒಂದು ಒಳ್ಳೆ ನಾಯಕತ್ವ ಸಿಕ್ಕಿರೋದು ಒಳ್ಳೆಯ ವಿಷಯದಲ್ಲಿ. ಈ ಅಂತ್ಯಕ್ರಿಯೆ ಅನ್ನೋದು ಎಲ್ಲೂ ಕೆಟ್ಟದಲ್ಲ, ಅದು ಕೂಡ ಒಂದು ಒಳ್ಳೆಯ ಕಾರ್ಯದ ಭಾಗವೇ. ಅದು ನಾವು ಅದನ್ನು ಸೂತಕ ಅಂತ ಪರಿಗಣಿಸ್ಬೋದು, ಆದರೆ ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ ಒಂದು ಒಳ್ಳೆಯ ಕಾರ್ಯವೇ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಜೊತೆಗೆ ಇಂತಹ ಪ್ರಕ್ರಿಯೆ ತೊಡಗಿಸ್ಕೊಳ್ಬೇಕು ಅಂತ ಆಸಕ್ತಿ ಇರುತ್ತೆ, ಮನೆಯವರು ಬಿಡೋದಿಲ್ಲ, ಅಥವಾ ಏನೋ ಒಂಚೂರು ಹಿಂಜರಿಕೆ ಇರುತ್ತೆ ಅಂಥವರಿಗೆ ಅದೇ ನಾವು ಹೇಳೋದು ಏನಂತಂದರೆ, ಈಗ ಅದೇ ಈ ಆಸಕ್ತಿ ಇರೋರು ಯಾರಾದರೂ ಮುಂದೆ ಬಂದುಬಿಟ್ಟು ನಾವು ಇಂಥ ಕಾರ್ಯಕ್ಕೆ ಮಾಡಬೇಕು ಅಂತೇಳಿ ಬಂದು ಮಾಡಿದ್ರೆ ನಮ್ಮ ಜೊತೆ ಸೇರ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಆದರೆ ನನ್ನ ಪ್ರಕಾರ ಇಂಥದ್ದೆಲ್ಲ ಕಲಿಬೇಕು ಅಂತೇಳಿ ಇರಬೇಕು. ಮನುಷ್ಯನಾದವನು ಇಂಥದಕ್ಕೆಲ್ಲ ಕಲಿಬೇಕು. ನಾವಾದರೂ ಅಷ್ಟೇ. ಈಗ ಮುಂಚೆ ನಮಗೇನು ಗೊತ್ತಿಲ್ಲ, ಈಗ ಅಲ್ಲಿ ಬಂದು ಸೇರಿದ ಮೇಲೆ ಪ್ರತಿಯೊಂದು ಶಾಸ್ತ್ರ ಸಮೇತ ನಮಗೆ ಗೊತ್ತಾಗ್ಬಿಡ್ತು, ಹೇಗೆ ಮಾಡಬೇಕು, ಏನು ಮಾಡಬೇಕು, ಒಂದೊಂದು ಕಾರ್ಯಕ್ಕೆ ಒಂದೊಂದು ಮಹತ್ವ. ಹಾಂ, ಹೌದು. ಇಲ್ಲ ಸುಮ್ಮನೆ ಹೋಗಿ ಬೆಂಕಿ ಹಾಕ್ಬಿಡ್ಬೋದಿತ್ತು. ಯಾಕೆ ಚಿತೆ ಅಂತ ಮಾಡ್ತಾರೆ, ಚಿತೆ ಅಂತ ಮಾಡ್ತಾರೆ. ಇಷ್ಟೇ ಕಡ್ಡಿಗಳಿರ್ಬೇಕು, ಅದು ಹೇಗೆ ಕಟ್ಟಬೇಕು, ಒಂದೇ ದಾರಲ್ಲಿ ಕಟ್ಟಬೇಕು, ಸುಮಾರು ಶಾಸ್ತ್ರಗಳೆಲ್ಲ ಇದೆ. ತಲೆ ಕಾಲು ಯಾವ ರೀತಿ ಎಲ್ಲವನ್ನು ಕೂಡ ಶಾಸ್ತ್ರ ಪ್ರಕಾರನೇ ಮಾಡೋದು, ಒಂದೊಂದಕ್ಕೊಂದು ಮಹತ್ವ ಇರುತ್ತೆ ಇದೆ. ಮತ್ತೆ ನಾವಲ್ಲಿ ತಗೊಂಡೋಗಿ ಸುತ್ತು ಬರ್ತೀವಿ, ಅದು ಯಾವ ದಿಕ್ಕಲ್ಲಿ ಬರಬೇಕು. ಈಗ ನೋಡಿ ನಮ್ಮ ಸಂಪ್ರದಾಯದಾಗ ಎಲ್ಲ ಬಲದ ಸೈಡಲ್ಲೇ ಹೋಗ್ಬೇಕು, ಇನ್ನೊಂದು ಈ ಥರ ಡೆತ್ ಆದಾಗ ಎಡದ ಸೈಡಲ್ಲೇ ಹೋಗ್ಬೇಕು, ಹಂಗೆಲ್ಲ ಇದೆ ಸುಮಾರು. ಕೊಳ್ಳಿ ಇಡುವ ಪದ್ಧತಿನೂ ಇದೆ, ಎಡದ ಕೈಲಿ ಇದು ಮಾಡಬೇಕು. ಕಲಿತಾ ಹೋದ್ರೆ ಅದೇ ಒಂದು ಸ್ಟಡಿಯ ಭಾಗ. ಸೌದೆ ಇಡೋದು, ಮತ್ತೆ ಹೇಗೆ ಸೌದೆ ಜೋಡಿಸ್ಬೇಕು, ಮತ್ತೆ ತಲೆ ಹತ್ರ ಸೌದೆ ಇಡಬೇಕು, ನೀರು ಕೊಡೋದು ಸುಮಾರು ಇದೆ. ಮತ್ತೆ ನಾವು ಅದಕ್ಕೆ ಬಾಡಿ ಇದು ಕಟ್ಟಿರ್ತೀವಿ, ಕಾಲೆಲ್ಲ ಕಟ್ಟಿರ್ತೀವಿ, ಅದು ಕೈಯಲ್ಲಿ ಮುಟ್ಟಬಾರ್ದು, ಕತ್ತಿಯಲ್ಲೇ ಕುಯ್ಬೇಕು ಅಲ್ಲ, ಅದೆಲ್ಲ ನಮಗೆಲ್ಲ ಗೊತ್ತೇ ಇಲ್ಲ. ಈಗ ಇಲ್ಲಿ ಬಂದಾಗ ನಾವು ಸಹ ಕಲ್ತಿದ್ವಿ. ಹಂಗೆ ಇನ್ನು ಮುಂದೆ ಯಾರು ಆಸಕ್ತಿ ಇರೋ ಅವ್ರು ಬಂದರೆ ಅವರು ಕಲ್ತ್ಕೊಳ್ಬೋದು ಎಲ್ಲ. ಕೇವಲ ನಿಮ್ಮ ಜೊತೆಗೆ ಅಂತಲ್ಲ, ಹೊರಗಿದ್ದವರು ಕೂಡ ಇಂಥ ಚೂರು ಆಸಕ್ತಿ ವಹಿಸ್ಕೊಂಡು ತೊಡಗಿಸ್ಕೊಂಡಾಗ. ಹೌದು. ಈಗ ಕೇವಲ ಎಲ್ಲರೂ ಅವರವರ ಕೆಲಸದಲ್ಲಿ ಬಿಸಿ. ಮೊದಲಾದ್ರೆ ಬಾಂಧವ್ಯ ಇರ್ತಾ ಇತ್ತು, ಒಂದೇ ಮನೇಲಿ ಇರ್ತಾ ಇದ್ರು, ಎಲ್ಲರೂ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ರು, ಗೊತ್ತಾಗ್ತಾ ಇತ್ತು. ಈಗೇನಿಲ್ಲ, ಬಂದ ನೀರು ಕೊಟ್ಟ ಹೋದ, ಮಿಕ್ಕಿದನ್ನ ತಗೊಂಡೋಗಿ ಅದರಲ್ಲಿ ಎಷ್ಟು ಜನ ನಾವು ನೋಡಿದ್ವಿ, ವಿಡಿಯೋ ಕಾಲಲ್ಲಿ ತೋರಿಸ್ಬಿಟ್ಟು ಅಂತ್ಯ ಸಂಸ್ಕಾರ ಆಯ್ತು ನೋಡಿ ಅಂತ ಹೇಳಿ ತೋರಿಸಿದ್ರು. ನಿಮ್ಮಲ್ಲಿ ಮಾಡೋದು ಯಾರು, ಇವರು ತೆಗೆದು ಫೋಟೋ ಕಳಿಸೋದು.
ನೀವು ಮಾಡೋದನ್ನ ನಾವು ಮಾಡ್ತಾ ಇದೀವಿ ಅಂತ ಅವ್ರು ಮಾಡ್ಕೊಳ್ಳೋದು. ಅಷ್ಟೇ. ನಾವು ಅಂಥದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿದ್ದಿಲ್ಲ. ಅಂತ ಕೇಸ್ ಎಷ್ಟಾಗಿದ್ದಾವೆ? ಸುಮಾರು ಇದಾವೆ. ಸುಮಾರಿದೆ ಆ ಥರ. ಲಾಸ್ಟ್ ಟೈಮು ನಾಪೋಕ್ಲಲ್ಲಿ ಒಂದು ಮಾಡಿದ್ದು, ಅವ್ರದ್ದು ಹಾಗೇನೆ 2 ಗಂಡು ಮಕ್ಕಳು, ಅದರಲ್ಲಿ ಒಬ್ಬ ಇದ್ದಾನೆ, ಇನ್ನೊಬ್ಬ ಇಲ್ಲ. ಅವರ ಮನೆಯವರು, ಅವ್ರ ವೈಫ್ ಅನ್ಸೋ ಸಮಥಿಂಗ್ ಏನೋ ಅನ್ಸುತ್ತೆ, ವಿಡಿಯೋ ಕಾಲಲ್ಲಿ ತೋರಿಸ್ತಾ ಇದ್ದಾರೆ. ನಾವು ಒಂದು 4 ಜನ ಅಂತ್ಯಸಂಸ್ಕಾರ ಮಾಡ್ತಿದ್ವಿ, ದೂರ ನಿಂತಿದ್ದಾರೆ ಅಲ್ಲಿ, ಅಲ್ಲಿಂದ ವಿಡಿಯೋ ಕಾಲ್ ಮಾಡ್ತಾ ಇದ್ದಾರೆ. ಹತ್ರ ಸಹ ಬರ್ತಾ ಇಲ್ಲ, ದೂರ ನಿಂತ್ಕೊಂಡು ವಿಡಿಯೋ ಕಾಲ್. ಅಲ್ಲಿಗೆ ತಲುಪಿದೆ. ಅಂಥವ್ರದ್ದು ಮಧ್ಯೆ ನೀವು ಹೇಳಿದಂತಹ ಸಲಹೆಯನ್ನು ಯಾರಾದರೂ 1-2 ಜನ ಅಳವಡಿಸ್ಕೊಂಡ್ರೆ. ಹೌದು. ಮತ್ತೊಂದು ಯಾರೇ ಸಂಸ್ಕಾರ ಮಾಡಿದ್ರು ನಮಗೆ ಅಲ್ಲಿ ನೀಟಾಗಿ ಇಟ್ಕೊಂಡ್ರೆ ಸಾಕು, ಎಲ್ಲ ಕ್ಲೀನೆಲ್ಲ ಮಾಡಿ ನೀಟಾಗಿ. ಅಲ್ಲಲ್ಲಿ ಅಲ್ಲಿ ಅದಕ್ಕಿಂತ ಜಾಗ ಅಂತ ಉಂಟು, ಅಲ್ಲಿಗೆ ಹಾಕಿ ಹೋದ್ರೆ ಸಾಕಷ್ಟೇ. ಜಾಗದ ಮಹತ್ವನ ಅರ್ಥಕೋಬೇಕು. ಹೌದು. ಕಸದ ಗುಂಪೆ ಮಾಡೋದಲ್ಲ. ಈ ಕೆಲವರಿಗೆ ಈ ಕಸದ ಗುಂಪೆನೂ ಒಂದೇ, ಸ್ಮಶಾನ ಒಂದೇ ರೀತಿ. ಒಂದು ಹೊತ್ತಿ ಉರಿದ ನಂತರ ವೇಷನಲ್ಲೇ ಹಾಕಿ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋದು. ಅದಕ್ಕೋಸ್ಕರ ನಾವೀಗ ಅಲ್ಲಿ ಪಾರ್ಕ್ ಮಾಡುವ ಅಂತಂದ್ರೆ ಬಂದವರಿಗೆ ಅದನ್ನು ಇದು ಅನಿಸ್ಬಾರ್ದು. ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತು ಬಿಟ್ಟು ಆಗ ತೀರಿ ಹೋದವರು ಆತ್ಮ ಇದೆ ಇಲ್ಲೋ ಅಂತ ಗೊತ್ತಿಲ್ಲ, ಅಂದರೆ ನಮ್ಮ ಇದ್ರಲ್ಲಿ ಆತ್ಮ ಇದೆ ಅಂತೇಳಿ ಅಷ್ಟೇ. ಅವರಿಗೆ ಅದು ಸ್ವಲ್ಪ ಸಮಾಧಾನ ಅಥವಾ ನಮ್ಮವ್ರು ಬಂದು ಕೂತು ಮಾತಾಡಿಲ್ಲ ಹೋಯ್ತಿದ್ದಾರೆ ನಂಬಿಕೆ. ಹಂಗೆ ಅದು ಬೆಳೀತಾ ಹೋಗ್ಲಿ ಅಂತ. ಈಗ ನೋಡ್ಬೇಕಂತ ಹೇಳಿದ್ರೆ ಈ ಕೊಡಗಲ್ಲಿ ಮೇ ಬಿ ನಾವೀಗ ರೆಡಿ ಮಾಡಿರೋ ಥರ ಒಂದು ರುದ್ರಭೂಮಿ ಯಾವುದು ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ನಾವು ಸುಮಾರು ಕಡೆ ಹೋಗಿದ್ದೀವಿ ಕೋವಿಡ್ ಟೈಮಲ್ಲಿ, ಯಾವ ರುದ್ರಭೂಮಿನೂ ಇಷ್ಟು ಇಂಪ್ರೂವ್ಮೆಂಟ್ ಆಗಲಿಲ್ಲ. ಸೊ ಅದಲ್ಲದೆ ಇಲ್ಲಿ ಯಾವುದೇ ರೀತಿ ಚಾರ್ಜಸ್ಸು ಮಾಡೋದಿಲ್ಲ. ಸೌದೆ ಅವರೇ ತಂದರೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ. ಅಕಸ್ಮಾತ್ ಅವ್ರಿಗೆ ಸೌದೆ ತರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ನಾವು ಸೌದೆ ಅರೇಂಜ್ ಮಾಡಿ ಅದ್ರ ಚಾರ್ಜ್ ಅವರಿಗೆ ಕೊಟ್ಟರೆ ಆಯಿತು, ಬೇರೆ ಯಾವುದೇ ರೀತಿ ಚಾರ್ಜ್ ಇಲ್ಲ. ಮತ್ತು ಅಲ್ಲಿ ಬೇಕಾದ ಯಾವ್ದಾರ ಮಳೆಗಾಲ ಎಂಥ ಜೋರು ಮಳೆ ಬಂದರೂ ಸಹ ನೀಟಾಗಿ ಅಂತ್ಯ ಸಂಸ್ಕಾರ ಮಾಡುವಂಥ ಎಲ್ಲ ಫೆಸಿಲಿಟಿ ಉಂಟು. ಮೊದಲಾಗಿ ಏನಿರಲಿಲ್ಲ, ಮಳೆ ಬಂದರೆ ನೀರು ಒಳಗೆ ಬರೋದು ಎಲ್ಲ ನೀರಿತ್ತಿಲ್ಲ, ಏನು ಪ್ರಾಬ್ಲಮ್ ಇದೆ. ಈಗ ಅಷ್ಟೆಲ್ಲ ಇದ್ದು ನಾವು ಅಷ್ಟೆಲ್ಲ ಅದ್ರೊಳಗೆ ನಾವು ಅಷ್ಟು ಕೆಲಸ ಮಾಡಿದ್ಮೇಲೆ ಯಾರಾದರೂ ಈಗ ಬಂದು ಮಾಡಿ ಹೋಗುವವರು ಸ್ವಲ್ಪ ಸ್ವಚ್ಛತೆ ಬಗ್ಗೆ ಕಾಳಜಿ ತಗೊಳ್ಬೇಕು ಅಂತಷ್ಟೇ. ಅದೊಂದು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಇದೆ, ಎಲ್ಲ ಇದೆ. ಅನೇಕ ಕಡೆಗಳಲ್ಲಿ ಅದು ಇರೋದಿಲ್ಲ. ಈ ಬಂದವರಿಗೆ ವಾಶ್ರೂಮ್ ಯೂಸ್ ಮಾಡಬೇಕು ಅಂತ ಸಂದರ್ಭ ಬಹಳ ಕಷ್ಟ ಆಗುತ್ತೆ. ಅದನ್ನ ಸಹ ಪೈಪೆಲ್ಲ ಮುರಿದಲ್ಲ ಹೋಯ್ತಿದೆ. ಇದು ಕೈ ಕಟ್ತಾ ಇರುವವರು ಸುಮ್ಮನೆ ಮಾಡೋದಲ್ಲ. ಅಯ್ಯೋ, ಅದನ್ನ ಸರಿ ಮಾಡೋದು ಸುಮಾರು ಕೆಲಸಗಳೆಲ್ಲ ಜನ ಅವರಾಗಿ ಮಾಡೋದಿಲ್ಲ, ಮಾಡಿದ್ರೆ ಉಳಿಸ್ಕೊಳ್ಳೋದಿಲ್ಲ. ಅದೇ ಈ ಕೇವಲ ಇದು ಅಂತಲ್ಲ, ಬೇರೆ ಬೇರೆ ಸಂದರ್ಭಗಳನ್ನು ನೋಡ್ತೇವೆ. ಅವರಾಗಿ ಏನೂ ಮಾಡೋದಿಲ್ಲ ಒಳ್ಳೆ ಕೆಲಸ. ಒಳ್ಳೇದಾದ್ರೆ ಅದನ್ನ ಇಟ್ಕೊಳ್ಳುವಂತಹ ಯೋಗ್ಯತೆ ಕೂಡ ಅಂಥವ್ರಿಗೆ ಇಲ್ಲ. ಅಂಥವರಿಗೆ ದೇವರೇ ಬುದ್ಧಿ ಕೊಡ್ಬೇಕು, ಇನ್ನೆಂತ ಮಾಡೋಕ್ಕಾಗುತ್ತೆ. ಇನ್ನೂ ಕೆಲಸ ಕಾರ್ಯಗಳಿದೆ ಸ್ವಲ್ಪ. ಅದೇ ಯಾರೆಲ್ಲ ಟಿಕೆಟ್ ಎಲ್ಲ ಇದೆ. ಅದೇ ರೀತಿ ಈಗ ದಾನಿಗಳು ಯಾರು ಇದ್ರೆ ಹಣ ರೂಪದಲ್ಲಿ ಸಹಾಯ ಬೇಡ, ಪದಾರ್ಥ ರೂಪದಲ್ಲಿ ಕೊಟ್ಟರೆ ಸಾಕು. ಅವರಿಗೆ ಯಾವುದು ಏನು ಅಂತ ಗೊತ್ತಾಗದಿದ್ರೆ ಅದೇ ನಮ್ಮ ಅಧ್ಯಕ್ಷರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೆಲ್ಲ ಡೀಟೇಲ್ಸ್ ಕೊಡ್ತಾರೆ. ಅದರ ಮುಖಾಂತರ ಬೇಕಾದ್ರೆ ಮಾಡ್ಬೋದು. ಕೋವಿಡ್ ಟೈಮಲ್ಲಿ ಸುಮಾರು ಅಲ್ಲಿ ಇನ್ವೆಸ್ಟ್ ಆಯ್ತಲ್ಲ. ಆಗಿದೆ ಗೌರ್ಮೆಂಟಿಂದ ಸಹ ಆಗಿದೆ. ಮತ್ತು ನಮ್ಮ MLAಗಳು ಮತ್ತು ರೋಟ್ರಿ ಅವರು ಮತ್ತೆ ಇನ್ನೊಂದು ಕೃಷಿ ಇಲಾಖೆ ಯಾವುದೋ ಒಂದು ಇಲಾಖೆಯಿಂದ ಸಹ ಆಗಿದೆ ಅಲ್ಲಿಗೆ. ಮತ್ತು ಬೋರ್ವೆಲ್ ಅಷ್ಟೇ. ಬೋರ್ವೆಲ್ ತೆಗೆದುಕೊಟ್ಟು ಇವರು ಅಂತ ಮಾರಾಡಿಸ್ ಅಂತ ಸಿರವಿ ಸಂಸ್ಥೆ, ಅದು ಅವರ ಫ್ಯಾಮಿಲಿಯಿಂದ ಒಂದು ಬೋರ್ವೆಲ್ ಫುಲ್ ಅವರದೇ ಖರ್ಚಲ್ಲಿ ಬೋರ್ವೆಲ್ ಹೊಡೆದು ಪೈಪಿನ ನೀರು ಅದೆಲ್ಲ ಫುಲ್ ಅವರೇ ಮಾಡಿಕೊಟ್ಟಿದ್ದಾರೆ. ನೀರು ಲೈನ್ ಎಲ್ಲ ಒಳಗೆ ಕೊಟ್ಟು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಮಾಡಿಕೊಟ್ಟಿದ್ದಾರೆ. ಕಮ್ಮಿ ಅಂದರೆ 1 ಲಕ್ಷ ಮೇಲೆ ಆಗಿರ್ತದೆ. ಅದೇ ಅದರ ಜೊತೆಗೆ ಬೇರೆ ಬೇರೆ ಹೊಸದಾಗಿ ಚೇಂಬರ್ಗಳನ್ನ ಅಳವಡಿಕೆ ಮಾಡಿ ಕಟ್ಟಡಗಳನ್ನು ಕಟ್ಟಿ ಅನೇಕ ಖರ್ಚಾಗಿದೆ. ಕೋವಿಡ್ ನಂತರದಲ್ಲಿ ಹೊಸ ರೂಪವನ್ನು ಮಡಿಕೇರಿಯ ಹಿಂದೂ ರುದ್ರಭೂಮಿ ತಾಳಿದೆ. ಇವರು ಈ ಸಂಘಟನೆ ಅಂತ ಹೇಳಿದ್ರೆ ಯಾವುದೇ ಪ್ರಚಾರದ ಬಯಕೆ ಇಲ್ಲದೆ ಕೆಲಸ ಮಾಡ್ತಿದ್ದವರು. ನಾವೇನೇ ಕಾಂಟ್ಯಾಕ್ಟ್ ಮಾಡಿದಾಗ ಸಂದರ್ಭದಲ್ಲೂ ಕೂಡ ಅದೇ ರೀತಿ ಹೇಳಿದ್ರು, ಪ್ರಚಾರಕ್ಕೆ ನಾವು ಮುಂದೆ ಬರೋದಿಲ್ಲ ಅಂತ. ಬಟ್ ಒಂದು 4 ಜನಕ್ಕೆ ಗೊತ್ತಾಗಬೇಕು, ಜೊತೆಗೆ ನಮ್ಮಲ್ಲಿರುವಂಥ ಒಂದು ಆ ಭಾವನೆ ಸ್ವಲ್ಪವಾದರೂ ಬದಲಾಗಲಿ ಅನ್ನೋಂಥದ್ದು. ಈ ಸ್ಮಶಾನ, ಸಾವು, ಅಂತ್ಯಕ್ರಿಯೆ, ಆ ಚಟುವಟಿಕೆಗಳು ಹೇಗಿರುತ್ತೆ, ಜೊತೆಗೆ ಸಾಮಾನ್ಯವಾಗಿ ನಾವು ದೂರದಲ್ಲಿ ಕೂತು ನೋಡಿದಾಗ ಏನೋ ಒಂದು ರೀತಿ ಭಯ, ಕೆಟ್ಟದ ರೀತಿಯಾದಂತಹ ಮನಸ್ಥಿತಿ ನಮ್ಮಲ್ಲಿರುತ್ತೆ. ಅದೊಂಚೂರು ಬದಲಾಗಲಿ, ಜೊತೆಗೆ ಅವರಲ್ಲಿದ್ದಂತಹ ಅನುಭವಗಳು ನಮಗೆ ಒಂಚೂರು ಸ್ಫೂರ್ತಿ ಆಗಲಿ. ಇನ್ಯಾರಾದರೂ ಆಸಕ್ತರಿದ್ದರೆ ಅಂಥವ್ರು ಇವ್ರ ಜೊತೆ ತೊಡಗಿಸ್ಕೊಳ್ಳುವಂಥ ಆಗಲಿ ಅನ್ನೋಂಥ ಉದ್ದೇಶದಿಂದ, ಜೊತೆಗೆ ಇಂಥ ಕಾರ್ಯಕ್ಕೂ ಕೂಡ ಒಂದು ಮಹತ್ವ ಇದೆ ಅನ್ನೋದು ನಿಮಗೆ ತಿಳಿಲಿ ಅನ್ನೋಂಥ ಉದ್ದೇಶದಿಂದ ಇವರಿಬ್ಬರನ್ನ ಕರೆಸಿದ್ದು. ಕೊನೆಯದಾಗಿ ಏನು ಹೇಳ್ತೀರಿ? ಅಷ್ಟೇ, ಹಿರಿಯರು ಇದ್ದಾರೆ, ಹಿರಿಯರ ಜೊತೆಗೆ ಯುವಕರು ಕೈ ಜೋಡಿಸ್ಕೊಂಡು ಹೋದಾಗ ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯ. ನಮಗೆ ಒಳ್ಳೆಯದು ಮಾಡೋದಕ್ಕೆ ಬೇರೆ ಬೇರೆ ದಾರಿಗಳಿರ್ತವೆ, ಆದರೆ ಇಂಥ ಕೆಲಸದಲ್ಲಿ ಮಾಡೋದಕ್ಕೆ ಯಾರು ಮುಂದೆ ಬರೋದಿಲ್ಲ. ಅಂದರೆ ಪ್ರವೀಣ್ ಅಂತವರು, ಚೇತನ್ ಅಂತವರು ಆ ತಂಡದಲ್ಲಿ ಹಿರಿಯರಿದ್ದು ಮಾರ್ಗದರ್ಶನ ಮಾಡಿಕೊಂಡು ಆ ಯುವಕರನ್ನ ಗಟ್ಟಿಯಾಗಿ ಜೊತೆಗೆ ಸೇರಿಸ್ಕೊಂಡು ಹೋದಾಗ ಇಂಥ ಕಾರ್ಯಕ್ಕೂ ಕೂಡ ನಾವು ಮುಂದೆ ಬರ್ತೀವಿ ಅಂತ ಬರೋರ ಸಂಖ್ಯೆ ಹೆಚ್ಚಿರುತ್ತೆ. ಪ್ರವೀಣ, ಕೊನೆಯದಾಗಿ? ಕೊನೆಯದಿಲ್ಲ, ಅದೇ ಇದು ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಲಿ ಅಂತ ಹೇಳ್ಬಿಟ್ಟು
ಕ್ಲೀನೆನ್ಸ್ ಮೇಂಟೈನ್ ಮಾಡಿ ಪ್ರತಿಯೊಂದು ಜಾಗಕ್ಕೂ ಅದರದೇ ಆದ ಮಹತ್ವ ಇರುತ್ತೆ. ಸ್ಮಶಾನ ಅಂದರೆ ಅಲ್ಲಿ ಹೆಣ ಸುಡೋದು ಮಾತ್ರ ಅಲ್ಲ, ಅದರ ಆಚೆಗಿನ ಭಾವನಾತ್ಮಕ ಬಂಧಗಳು ಕೂಡ ಇರುತ್ತೆ. ಜೊತೆಗೆ ಅದೊಂದು ಪ್ರಕೃತಿಯ ಭಾಗ. ಅಲ್ಲಿ ಚೆನ್ನಾಗಿ ಇಟ್ಕೊಳ್ಬೇಕು, ಆ ಸರೌಂಡಿಂಗ್ ಚೆನ್ನಾಗಿದ್ದರೆ ನಮಗೆ ಹೋಗಬೇಕು ಅನಿಸುತ್ತೆ. ಜೊತೆಗೆ ಅಲ್ಲಿ ಏನೋ ಒಂದು ಚಟುವಟಿಕೆಗಳನ್ನ ಮಾಡಬೇಕು ಅಂತ ಹೇಳಿದ್ರೆ, ಅಥವಾ ಇನ್ಯಾರೋ ತೀರ್ಕೊಂಡಾಗ ಅವ್ರನ್ನ ಅಂತ್ಯಕ್ರಿಯೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಕಸದ ಕೊಂಪೆ ಇದೆಪ್ಪ, ನಾವು ಯಾಕೆ ಇಲ್ಲಿಗೆ ಬಂದ್ವು ಅನ್ನೋಂಥ ಮನಸ್ಥಿತಿ ಬರೋದಕ್ಕಿಂತ ಚೆನ್ನಾಗಿದೆ ವಾತಾವರಣ. ನನಗೆ ಒಂದು ನೆನಪಾಯ್ತು ನನಗೆ, ಕುಶಾಲನಗರದಲ್ಲಿ ಒಬ್ರು ಇದ್ರು, ಅಲ್ಲಿ ಒಂದು ಸ್ಮಶಾನ ಹಿಂದೂ ಭೂಮಿನ ಪ್ರದೀಪ್ ಅಂತಲೇ ಏನೋ ಹೆಸರು, ಥಿಂಕ್ ಅವರು ತೀರ್ಕೊಂಡ್ರು ಅನಿಸುತ್ತೆ. ಅವರು ಒಂದು ಅದ್ಭುತವಾದಂಥ ಪಾರ್ಕ್ ಮಾಡಿದ್ರು ಅಲ್ಲಿ ಸ್ಮಶಾನ ಒಳಗೆ ಹೋದಾಗ. ಸ್ಮಶಾನ ಅಂತಲೇ ಅನಿಸ್ತಾ ಇರಲಿಲ್ಲ, ಬೇರೆ ಬೇರೆ ಹಣ್ಣಿನ ಗಿಡಗಳಿದ್ವು. ಅಂತ್ಯಕ್ರಿಯೆ ಮಾಡೋದಕ್ಕೆ ಒಂದು ಭಾಗ ಇತ್ತು. ಬಂದು ಕೂತು ಅಲ್ಲಿ ಆ ಟೈಮ್ ಕಳೆಯೋದಕ್ಕೆ ಸೇಮ್ ನಮಗೆ ಪಾರ್ಕಿಗೆ ಹೋದಾಗ ಹೇಗೆ ಅನಿಸ್ತಿತ್ತು ಅದೇ ರೀತಿಯಾದಂಥ ವಾತಾವರಣ ಇತ್ತು. ಅದಾದ ನಂತರ ಏನಾಯ್ತೋ ಗೊತ್ತಿಲ್ಲ, ಈಗ ಹೋಗಲಿಲ್ಲ. ಒಂದು 7-8 ವರ್ಷದ ಹಿಂದಿನ ಸ್ಟೋರಿ ಇದು. ಅದೇ ಈಗ ಹೇಗಿದೆ ಈಗ ಇಲ್ಲಿ ಅಷ್ಟೇ ಗಿಡಗಳೆಲ್ಲ ಹಾಕಿದ್ವಿ, ನಿಮ್ಮಲ್ಲಿ ಹಾಕಿದ್ವಿ, ಬೆಳೀತಿದೆಯಾ? ಚೆನ್ನಾಗಾಗಲಿ. ಮುಂದೆ ಸ್ಮಶಾನ ಹೊಸ ರೂಪದಲ್ಲಿ ನಮ್ಮ ಜೊತೆಗೆ ಬರಲಿ, ಜೊತೆಗೆ ಎಲ್ಲರ ಸಹಕಾರ ನಿಮಗೆ ಸಿಗಲಿ. ಬರುವವರು ಕೂಡ ಒಳ್ಳೆಯ ರೀತಿಯಲ್ಲಿ ಜಾಗವನ್ನು ನೋಡ್ಕೊಳ್ಳಿ. ಕಸ ಹಾಕಿ, ನೀವು ಹೇಳಿದಾಗೆ ಕಸ ಹಾಕೋದು ಬೇಡ, ಒಂದು ಶುಚಿತ್ವಕ್ಕೆ ಮಹತ್ವವನ್ನು ಕೊಡುವಂತೆ ಆಗಲಿ ಅಂತ ಹೇಳ್ತಾ, ಇಬ್ಬರು ಬಂದು ನಮ್ಮ ಜೊತೆಗೆ ನಿಮ್ಮ ಮಾತನ್ನು, ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಕಾರ್ಯಕ್ರಮ ನೋಡಿ ನಿಮಗೇನು ಅನಿಸ್ತು? ಇವರ ಚಟುವಟಿಕೆ, ಇವರ ತಂಡದ ಚಟುವಟಿಕೆ ನಿಮಗೇನನ್ಸು? ಜೊತೆಗೆ ನಿಮ್ಮ ಸುತ್ತಮುತ್ತಲೂ ಕೂಡ ಇಂಥ ಪ್ರಕ್ರಿಯೆಯಲ್ಲಿ, ಇಂಥ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡವರು ಕೂಡ ಇರ್ತಾರೆ. ಅಂಥವರಿದ್ದರೆ ಅವ್ರನ್ನ ಮೆನ್ಷನ್ ಮಾಡಿ, ಕಮೆಂಟ್ ಮಾಡಿ, ಅವರ ಹೆಸರು ಏನು ಇರ್ತಾ ಅಂತ ವಿವರಿಸಿ. ಒಂದು 4 ಜನಕ್ಕೆ ಕಮೆಂಟ್ ಓದುವ 4 ಜನಕ್ಕೆ ಗೊತ್ತಾಗಲಿ. ಹಾಗೆ ಇವರ ಮಾತುಕತೆ ಕೇಳಿ ನಿಮಗೇನು ಅನಿಸುತ್ತೋ ಅನ್ನೋದನ್ನು ಕೂಡ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ಕಂಟೆಂಟ್ನಲ್ಲಿ, ಮುಂದಿನ ಮಾತುಕತೆಯಲ್ಲಿ ಬೇರೊಬ್ಬರ ಜೊತೆ ನಾನು ಹಾಜರಾಗ್ತೇನೆ. ಎಲ್ಲರಿಗೂ ಕ್ಷೇಮವಾಗಿರಿ. ಧನ್ಯವಾದ.